ಅಂದ ಹಾಗೆ ಇವರಲ್ಲ ಇವರು ಸಾವಿತ್ರಿ ಅಂತ ಇದೇ ಊರಿನವರು. ಮುಂದೆ ನಿಮಗೆ ಅತ್ತಿಗೆಯೋ ಅಶೋಕ ರಾತ್ರಿಗೆ ಆ ದೇವರ ನೂರ ಸುಖವಾಗುತ್ತದೆ. ಅತ್ತಿಗೆ ಮಾತ್ರ ಅಲ್ಲಮ್ಮ, ನೀನು ಹೆತ್ತ ತಾಯಿ ಇದ್ದಂತೆ. ಚಿಕ್ಕಂದಿನಿಂದಲೇ ತಂದೆಗಾರನಾಗಲಿದ ನಾನು ಮತ್ತು ನನ್ನ ಸಹೋದರ ಸೊಸೆ ಗೀತಾಳನ್ನು ಹೂವಿನಾಗೆ ಸಾಕಿ ಬೆಳೆಸಿದ್ರು ಈ ನನ್ನ ಅಣ್ಣಂದಿರು. ಹೌದು, ಚಿಕ್ಕವರೇನು ಹಾಗೆ ರೇಣಿ ಪ್ರಪಂಚದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡರು. ಆದರೆ ಈ ರಾಜಪಂಡಿತರಾದವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಿದ್ದಾರೆ. ನಮಗೆ ಯಾವುದೇ ರೀತಿ ಕೊಂದು ಕೊರತೆ ಇಲ್ಲದ ಹಾಗೆ ರಾಜ ಮಣಿತರದಿಂದ ಹೆಚ್ಚಾಗಿ ನೋಡಿಕೊಂಡಿದ್ದಾರೆ. ಈಗ ಅತಿಯಾಗಿ ಹೊರಬೇಡ, ಏಕೆಂದರೆ ನಮ್ಮ ಮನೆತನಕ್ಕೆ ಧರ್ಮದ ಕೆಲಸವೆಂದರೆ ಪ್ರಾಣ. ಅದು ಬೇರೆ ನಮ್ಮ ಅಣ್ಣ ದಾನಸೂರ ಕಣ್ಣಿಟ್ಟಂತೆ ಮತ್ತೊಬ್ಬರ ಕಷ್ಟವನ್ನು ಅಳಿಸುವುದೇ ನಮ್ಮ ಗುರಿ. ಸರಿಯಾಗಿ ಹೇಳಿದ ಸತ್ಯ. ನಾನು ಎನ್ನುವುದು ನರಕ, ನಾವು ಎನ್ನುವುದು ಸ್ವರ್ಗ ಎಂಬ ಹಿರಿಯರ ವಾಣಿಯಂತೆ ಭೂಮಿಯ ಮೇಲೆ ಬದುಕಿರುವಷ್ಟು ದಿನಗಳು ಈ ಮೇಲು ಕೀಳು, ಜಾತಿ ಭೇದ, ಬಡವ ಶ್ರೀಮಂತ ಇದನ್ನೆಲ್ಲವನ್ನು ಮರೆತು ಸಂತೋಷದಿಂದಲೇ ಜೀವನ ಕಳಪ. ನೋಡಿ ಚಂದ್ರಿ, ಈ ನಿಮ್ಮ ಗಣಿತಕ್ಕಂತೆ ನೀವು ಮಾತಾಡಿದ್ರ. ಅದು ಅಲ್ಲದೆ ನಾನೊಬ್ಬರು ದೇವದಾಸಿ ಮಗಳಂತ ಗೊತ್ತಿದ್ದರು ನನ್ನ ಕೈಯಲ್ಲಿ ಮುಂದಾಗಿ ಬಂದಿದ್ದೀರಾ. ಹಾಗಾಗಿ ಹೊಳೆಯುವ ಕಣ್ಣಿನಂತೆ ಮಾತಾಡ್ತಿರ್ಬೇಕಾದ್ರೆ ಮುಂದಿನ ಪೀಳಿಗೆ ತಾಯಿಯಂತ ಇದ್ದೀರ ಮಾತು. ಕಾಶಿ, ಎಂತೆಂತ ಮಹಾನ್ ತ್ಯಾಗಿಗಳೇ ಸತ್ತು ಸಮಾಧಿಯಾಗಿರುವಾಗ ಇನ್ನು ನಾನೇ ಲೆಕ್ಕ. ಅಂದ ಹಾಗೆ ನಿಮ್ಮ ಮದುವೆ ಯಾವಾಗಣ್ಣ? ಅದೇ ವಿಚಾರ ಮಾಡುತ್ತಿದ್ದೆ ವಿಜಯ. ನಿನ್ನೊಂದು ಮಾತು ಕೇಳಿದೆ. ಹೇಳಣ್ಣ, ಏನಂತ? ಗೀತ ಮತ್ತು ಸತ್ಯನಿಗೆ ಮದುವೆ ಮಾಡಿಸಿದ್ರೆ ಹೇಗಿರುತ್ತದೆ? ಹೇಗಿರ್ತದೆ ಅಂತ ಕೇಳುತ್ತಿರಲಿಲ್ಲಣ್ಣ. ಇಡೀ ಜಗತ್ತೇ ಬೆಳಗಾಗಿ ನೋಡುವಂತಿರುತ್ತದೆ ಇವರಿಬ್ಬರ ಜೋಡಿ. ಆಗಲ್ಲಪ್ಪ, ಅವಳು ನಿನ್ನ ಸೊಸೆ. ನಿನ್ನ ಅಪ್ಪಣೆ ಪಡೆಯಲು ನಾನು ನಿನ್ನನ್ನು ಕೇಳಿದ್ದು. ಎಂತ ಮಾತನಾಡುತ್ತಿರುವೆ ಅಣ್ಣ? ನಿನ್ನ ಮರದಲ್ಲಿ ಬೆಳೆದ ಕೊಂಬೆ ನಾನು. ನಿನಗೆ ನನ್ನ ಅಪ್ಪಣೆ ಬೇಕೆ? ಧಾರಾಳವಾಗಿ ಮದುವೆ ಮಾಡೋಣ. ಗೀತಾ, ನಿನಗೆ ಒಪ್ಪಿಗೆ ಇದೆಯಲ್ಲ? ಇರುವರೆಲ್ಲ ಸೇರಿ ಹೇಗೆ ಹೇಳ್ತಾರೋ ಹಾಗೆ ಕೇಳುವುದು ನನ್ನ ಕರ್ತವ್ಯ. ಕಾಶಿ, ಮದುವೆ ಬರುವ ಶುಕ್ರವಾರ ದಿವಸವೇ ಸರಳ ಸಿದ್ಧತೆ ನಡೆಯಲಿ. ಇದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಮಾಡಿಕೊ. ಹಾಗಲ್ಲಿ ರಾಜಣ್ಣ, ಭರ್ಜರಿ ವ್ಯವಸ್ಥೆ ಮಾಡುತ್ತೇನೆ. ಹಾಗಂತ ವಚನ ಪತ್ರಿಕೆ ಮೆರವಣಿಗೆ ಅಂತ ತೂಕಕ್ಕೆ ಕಾಶಿ ಏನಿದ್ರು ಇವರು ಹೂವಿನವ ಮತ್ತು ನಮಗೆ ಇದ್ದ ಬಯಸುವರು 4 ಜನ ಇದ್ದರೆ ಸಾಕು. ಮದುವೆ ಸ್ವರ್ಗದಲ್ಲಿ ನಡೆಯುತ್ತೆ. ಹೌದು ಕಾಶಿ, ತಿಳಿದವರಾದ ನಾವು ಮದುವೆ ಮುಂತಾದ ಕಾರ್ಯಕ್ರಮಕ್ಕೆ ಹಣ ವ್ಯರ್ಥವಾಗಿ ಬಳಸುವುದಕ್ಕಿಂತ ಬಡವರ ಉದ್ಧಾರಕ್ಕಾಗಿ ಬಳಸಿದರೆ ಬಡ ನಮ್ಮ ಜೀವಕ್ಕೆ ಸ್ವಲ್ಪವಾದರೂ ಸಂತೋಷಕ್ಕಂತಾಗುತ್ತದೆ. ವಿಜಯ, ಇರೇನಿ ಅಂದಾಗೆ ಈ ಗೀತ ಸತ್ಯನ ಮಾತಾಡಿಸಬೇಕಂತ ಕಾತುತ್ತಾ ಇದ್ದಾರೆ. ನಡೆಯಲಿ, ನಿನ್ನ ಮಾತು ಸಾಕು, ಹೊರಗಡೆ ಹೋಗೋಣ. ಸರಿ, ನಡೆಯಲಿ ಅತ್ತೆಗೆ. ಈಗ ಹೇಳು, ನಿನ್ನ ಮನಪೂರ್ವಕವಾಗಿ ನನ್ನ ಮದುವೆಯಾಗಲು ಒಪ್ಪಿಕೊಂಡಿಯಾ?